ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸು ನಮ್ಮ ದೇಶದಲ್ಲ, ಅದೆಲ್ಲ ತಗೋಬಾರ್ದು. ಬೇರೆ ದೇಶದಲ್ಲಿ ಬ್ಯಾನ್ ಆಗಿರುವಂಥ ಪ್ರಾಡಕ್ಟ್ಸ್ಗಳು ಅವೆಲ್ಲ. ನಮ್ಮ ದೇಶದವರಾಗಿ ನೀವು ಈ ಥರ ಬೇರೆ ದೇಶದ ಪ್ರಾಡಕ್ಟ್ಸ್ಗಳನ್ನ ತಿಂತೀರಾ, ಅದು ತಗೋಬಾರ್ದು, ಇದು ಇಂಗ್ಲೀಷ್ ಪ್ರಾಡಕ್ಟ್ಸ್ ಇವೆಲ್ಲ ಅಂತ ಹೇಳಿ ತುಂಬ ಜನ ಎಲ್ಲ ನಮಗೆ ತಲೆ ತಿಂತಿರ್ತಾರೆ. ಹಾಗಿದ್ರೆ ಇದ್ರ ರಿಯಾಲಿಟಿ ಏನು, ಇದ್ರ ಬಗ್ಗೆ ಎಲ್ಲ ಕೂಡ ಇವತ್ತು ತಿಳ್ಕೊಳ್ಳೋಣ. ಈ ವಿಡಿಯೋನ ನೀವು ನೋಡ್ತಿದ್ರೆ ಖಂಡಿತ ಶೇಕ್ ಯೂಸ್ ಮಾಡೋರಿಗೆ ಶೇರ್ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ಮಾಡಬೇಕು ಅಂತಿರೋ ಕೂಡ ಶೇರ್ ಮಾಡಿ. ನಿಜವಾಗ್ಲೂ ಇದು ಬೇರೆ ದೇಶದ ಪ್ರಾಡಕ್ಟ್ಸಾ, ಮತ್ತು ಇದನ್ನು ತಗೊಂಡ್ರೆ ನಮಗೇನಾದ್ರು ಪ್ರಾಬ್ಲಮ್ ಆಗುತ್ತಾ? ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸು 1980ನೇ ಇಸ್ವಿನಲ್ಲಿ ಶುರುವಾಗಿದ್ದು ಅಮೆರಿಕದಲ್ಲೇ ನಿಜ. ಆದರೆ ಇದ್ರದ್ದು ಏನು ರಿಸಲ್ಟ್ಸ್ಗಳಿದೆಯೋ, ಈ ಪ್ರಾಡಕ್ಟ್ಸ್ ರಿಸಲ್ಟ್ಸ್ ಇದೆಯೋ, ಆ ರಿಸಲ್ಟ್ಸ್ಗಳು ಪ್ರಚಾರ ಆಗಿ ಎಲ್ಲರಿಗೂ ಒಳ್ಳೊಳ್ಳೆ ರಿಸಲ್ಟ್ಸ್ ಬರ್ತಾ ಬೇರೆ ಬೇರೆ ದೇಶಕ್ಕೆ ಹಬ್ಬಿದೆ. ಈಗ ಹೇಗೆ ನಮ್ಮ ದೇಶದಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ಗಳಿದೆ, ನೆಸ್ಲೆ ಆಗಿರ್ಬೋದು, ಪಾರ್ಲೆ ಆಗಿರ್ಬೋದು, ಬೇರೆ ಬೇರೆ ಎಷ್ಟೊಂದು ಪ್ರಾಡಕ್ಟ್ಸ್ಗಳು ಎಲ್ಲ ರೂಟ್ ಬಂದು ಬೇರೆ ದೇಶದೆ, ನಮ್ಮ ದೇಶದಲ್ಲ. ಬಟ್ ನಾವು ಎಷ್ಟೋ ಐಟಮ್ಸ್ಗಳು ಇವತ್ತಿಲ್ಲೂ ಯೂಸ್ ಮಾಡ್ತಿದ್ದೀವಿ. ನಮ್ಮ ದೇಶದ ಪ್ರಾಡಕ್ಟ್ಸ್ಗಿಂತ ನಾವು ಬೇರೆ ದೇಶದ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಪ್ರತಿಯೊಂದು ಅಷ್ಟೇ, ಕ್ಯಾಮರಾ ಆಗಿರಲಿ, ಮೈಕು, ಶರ್ಟ್, ಪ್ರತಿಯೊಂದು ಕೂಡ ಬೇರೆ ದೇಶದಿಂದನೇ ಬರ್ತಾ ಇರುವಂಥದ್ದು. ನಾವು ತಿನ್ನೋದನ್ನು ಕೂಡ ಬೇರೆ ದೇಶದಿಂದನೇ ಕಾಪಿ ಮಾಡಿದ್ದೀವಿ. ಸೊ ಪಾನಿಪುರಿ, ಬೇಲ್ಪುರಿ ತಿಂತಾಯಿದ್ದು ನಾವು ನ್ಯೂಡಲ್ಸು, ಗೋಬಿ ಮಂಚೂರಿಯನ್ಗೆ ಬಂದು, ಮೋಮೋಸಿಗೆ ಬಂದು, ಇವತ್ತು ಪಿಜ್ಜಾ, ಬರ್ಗರು, ಫ್ರೆಂಚ್, ಏನೇನೋ ತರಹೇವಾರಿ ಫಾರಿನ್ ಫುಡ್ಗಳ್ನು ತಿಂತಾಯಿದ್ದೀವಿ. ಅದು ಸ್ವೀಟ್ಸು, ನಾನ್ ವೆಜ್ಜು, ಆಯಿಲ್ ಫ್ರೈ, ಡೀಪ್ ಫ್ರೈ, ಈ ಥರದ್ದೇ ಆರೋಗ್ಯಕ್ಕೆ ಕೆಟ್ಟದಾಗಿರುವಂಥದ್ದು ಪ್ರತಿಯೊಂದು ಐಟಮ್ಸ್ಗಳನ್ನ ನಾವು ಬಡ್ದು ಬಾಯಿ ಹಾಕ್ಕೊಳ್ತಿರ್ಬೇಕಾದಾಗ ಇಷ್ಟೆಲ್ಲ ಒಳ್ಳೆ ರಿಸಲ್ಟ್ಸ್ ಕೊಡ್ತಿರೋಂಥ ಪ್ರಾಡಕ್ಟ್ಸು ಯಾವ ದೇಶದಿಂದ ಬಂದಿರೋದಂಥ ಪ್ರಾಡಕ್ಟ್ಸ್ ಆದ್ರೇನಂತೆ. ದೇಶಭಕ್ತಿ ಅನ್ನೋದು ಇದರಲ್ಲೆಲ್ಲ ಬರಬೇಕಾಗುತ್ತೆ. ದೇಶಭಕ್ತಿ ಅನ್ನೋದು ನಮ್ಮ ದೇಶದಲ್ಲಿ ಬಂದಿರುವಂಥ ಪ್ರಾಡಕ್ಟ್ಸ್ಗಳನ್ನ ನಾವು ಉಪಯೋಗಿಸ್ತಾ ಇದ್ದರೆ ಅದು ದೇಶಭಕ್ತಿ. ಎಷ್ಟು ಜನ ನಮ್ಮ ದೇಶದ್ದೇ ಟಾಟಾ ಮತ್ತು ಮಹೀಂದ್ರ ಕಾರ್ಸ್ಗಳನ್ನ ಮಾತ್ರನೇ ತಗೊಳ್ತಾ ಇದ್ದಾರೆ, ಬೇರೆ ಕಾರುಗಳನ್ನ ತಗೊಳ್ತಿಲ್ವ? ಎಷ್ಟು ಜನ ಇದಕ್ಕೆ ಖರ್ಚು ಮಾಡೋದು ನೂಲು ಬಂದಿರುವಂಥದ್ದು ಬೇರೆ ದೇಶದಿಂದ, ಪಕ್ಕದ ಚೈನಾಯಿಂದ ಬಂದಿರೋಂಥದ್ದು. ನಾವು ಯೂಸ್ ಮಾಡುವಂಥ ಮೈಕು, ಫೋನು ಎಲ್ಲ ಕೂಡ ಚೈನೀಸ್ ಬ್ರ್ಯಾಂಡ್. ಅಷ್ಟೇ, ನಾನು ಕೂತಿರೋಂಥ ಚೇರ್, ಪ್ಲಾಸ್ಟಿಕ್ ಚೇರ್, ಇದ್ರ ರಾ ಮೆಟೀರಿಯಲ್ ಬಂದಿರೋದು ಕೂಡ ಚೈನಾಯಿಂದನೇ. ಸೊ ಅದನ್ನೆಲ್ಲ ನಾವು ತೊಗೊಳ್ತಿರ್ಬೇಕಾದಾಗ ನಾವು ತಿನ್ನುವಂಥ ಒಳ್ಳೆ ಐಟಮ್ಸ್ ನಮ್ಗೆ ಎಲ್ಲಿಂದ ಬಂದ್ರೇನಂತೆ. ಅಷ್ಟೇ, ನಾವು ಕಾಯಿಲೆ ಬಿದ್ದಾಗ ಮೆಡಿಸಿನ್ ತಿಂತೀವಲ್ಲ, ಅದ್ರದ್ದು ರೂಟ್ ಕೂಡ ಫಾರಿನ್ನೇ. ಅಷ್ಟೇ, ಇಡೀ MBBS ಡಿಗ್ರಿನೇ ಫಾರಿನ್ ರೂಟೇ. ನಾವು ಹಂಗೆ ಲೆಕ್ಕ ಹಾಕೊಂಡೋದ್ರೆ ನಮ್ಮ ದೇಶದವರು 0ನ ಬಿಟ್ಟು ಬೇರೆ ಇನ್ನೂ ಸಹ ಕಂಡಿಡ್ದೇ ಇಲ್ಲ. ಹಿಂದೆ ನೋಡೋದಾದರೆ ಇವಾಗ ಇಡೀ ಎಲ್ಲ ಕಂಡಿಡ್ತಾರೆ, ಸೂಪರೇ. ನಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ಖಂಡಿತ ನಾವು ನೋಡಲೇಬೇಕು, ಅದನ್ನು ತಗೊಳ್ಳೇಬೇಕಾಗುತ್ತೆ. ಎಲ್ಲ ದೇಶದಲ್ಲೂ 90 ದಶಕದ ಜಾಸ್ತಿ ದೇಶದಲ್ಲಿ ಹರ್ಬಲೈಫ್ ಇದೆ. ಆ ದೇಶದ ಅನುಗುಣವಾಗಿ ಆ ದೇಶದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಆರ್ಕಿನ್ ಬಂದರೆ ಸಂಸ್ಥೆ ಮೂಲ ಬಂದು ರೂಟ್ ಬಂದು ಅಮೆರಿಕ ಅಷ್ಟೇ. ಆ ದೇಶದಲ್ಲಿ ಸಿಗುವಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ ಉತ್ಪಾದನೆ ಮಾಡುವಂಥ ಘಟಕ ಆಗಿರಬಹುದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ನಾವೇನು ಕರಿತೀವಲ್ಲ ಅದು, ಮತ್ತು R&D ಸೆಂಟರ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್, ಮಾರ್ಕೆಟಿಂಗ್, ಪ್ರತಿಯೊಂದು ಎಲ್ಲನೂ ಕೂಡ ಕಾರ್ಪೊರೇಟ್ ಆಫೀಸ್, ಪ್ರತಿಯೊಂದೂ ಕೂಡ ನಮ್ಮ ಭಾರತದಲ್ಲೇ ಇದೆ. ಇಲ್ಲಿನ ಜನಗಳು ಅನುಗುಣವಾಗಿ ಇದರಲ್ಲಿ ಏನೇನು ಕಂಟೆಂಟ್ಸ್ ಇರಬೇಕು, ಎಷ್ಟು ಪ್ರಮಾಣದಲ್ಲಿ ಇರಬೇಕಂತ ಹೇಳಿ ನಿರ್ಧರಿಸಿ ಅದನ್ನು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಈಗ ನನ್ನ ಹತ್ರ ಇರೋಂಥ ಯಾವ ಪ್ರಾಡಕ್ಟ್ಸ್ ಕೂಡ ಬೇರೆ ದೇಶದಿಂದ ಬಂದಿಲ್ಲ, ಇದ್ರದ್ದು ಮೂಲ ಬಂದು ಅಮೆರಿಕ ಮಾತ್ರ. ಬೈದವೆ ಎಲ್ಲ ಆದರೆ ಏನಂತೆ, ನಮಗೆ ಬೇಕಾಗಿರೋದು ಕೆಟ್ಟದನ್ನು ನಾವೆಲ್ಲ ಚೂಸ್ ಮಾಡ್ತಿರ್ಬೇಕಾದ್ರೆ ಒಳ್ಳೆದನ್ನ ಯಾಕೆ ಚೂಸ್ ಮಾಡಬಾರ್ದು? ಇದು ಬೇರೆ ದೇಶದಲ್ಲೆಲ್ಲ ಬ್ಯಾನ್ ಆಗಿದೆ. ಬೇರೆ ದೇಶದಲ್ಲಿ ಬ್ಯಾನ್ ಆಗಿರೋದನ್ನ ಇಲ್ಲಿ ತಗೊಂಡು ತಿನ್ನೋಷ್ಟು ನಮ್ಮ ಜನಗಳು ಮುಟ್ಟಾಳರಲ್ಲ, ಸರ್ಕಾರ ಮುಟ್ಟಾಳಲ್ಲ. ಆ್ಯಂಡ್ ಅಫ್ಕೋರ್ಸ್ ಇದನ್ನು ಯಾರೋ 10 ಜನ 20 ಜನ ಬೆಳೆಸ್ತಾ ಇಲ್ಲ, ನಿಮಗೆ ಗೊತ್ತಿರೋ ತುಂಬ ಜನ ಬೆಳೆಸಿದಾರಂತ. ಅದರಲ್ಲಿ ಒಬ್ರಿಗೂ ಕೂಡ ಗೊತ್ತಾಗಲ್ವಾ? ಯಾವುದೋ ಒಂದು ಸುಮಾರು ವರ್ಷದಲ್ಲ, ಐ ಥಿಂಕ್ ಲಾಕ್ಡೌನ್ ಟೈಮ್ ಅಥವಾ ಲಾಕ್ಡೌನ್ಗಿಂತ ಮುಂಚೆ ಅಂತ ಅನಿಸುತ್ತೆ, ಪ್ರತಿಷ್ಠಿತವಾದಂತಹ ನ್ಯೂಡಲ್ಸ್ ಕಂಪ್ನಿ ಅದು. ಅದರಲ್ಲಿ ಒಂಚೂರು ಲಿಡ್ ಪರ್ಸೆಂಟೇಜ್ ಜಾಸ್ತಿ ಆಗಿದ್ದಕ್ಕೆ ಅದನ್ನ ಬ್ಯಾನ್ ಮಾಡಿದರು. ಅದನ್ನ ರೆಡಿ ಮಾಡ್ಕೊಂಡು ಬರೋವರೆಗೂ ಐ ಥಿಂಕ್ 1 or 2 years ಅದು ಬ್ಯಾನೇ ಆಗೋಗಿತ್ತು. ಒಂದು ಲಿಡ್ ಪರ್ಸೆಂಟೇಜ್ ಜಾಸ್ತಿ ಆಗಿದ್ದಕ್ಕೆ. ಅದೇನು ಅಷ್ಟೊಂದೇನು ಹಾರ್ಮ್ಫುಲ್ ಅಲ್ಲ, ಬಟ್ ಎನಿವೇ ಅದನ್ನು ಕೂಡ ಕಂಡು ಹಿಡ್ದು ಅದನ್ನು ರೆಕ್ಟಿಫೈ ಆಗಿ ರೆಡಿ ಮಾಡ್ಕೊಳ್ಳೋವರೆಗೂ ಕೂಡ ಅದನ್ನ ಬಿಟ್ಟಿಲ್ಲ. ಆಫ್ಟರ್ ಆಲ್ 0.1% ಮಿಸ್ಟೇಕು ಅಲ್ಲ ಅದು. ಅಂಥದ್ರಲ್ಲಿ ಇದರಿಂದ ಏನಾದರೂ ಸಮಸ್ಯೆ ಆಗುತ್ತೆ ಅಂದಿದ್ದರೆ, ಇದನ್ನು ಏನಾದರೂ ಬೇರೆ ಬ್ಯಾನ್ ಆಗಿದ್ದರೆ ಇಲ್ಲಿ ಬಿಡುತ್ತಾ ಸರ್ಕಾರ? ಹೆಲ್ತ್ ಡಿಪಾರ್ಟ್ಮೆಂಟ್ ಬಿಡುತ್ತಾ? ತುಂಬ ಜನ ಕಮೆಂಟ್ ಮಾಡ್ತಾರೆ, ಲಂಚ ತೊಗೊಂಡು ಬಿಡ್ತಾರೆ. ಲಂಚ ತೊಗೊಂಡು ಬಿಡುವಂಥದ್ದೆಲ್ಲ ಇದು. ತಿನ್ನೋ ವಿಷಯದಲ್ಲಿ ಯಾರೋ ಲಂಚ ತಗೊಳ್ಳೋದ ದೇವರು, ಇದು ನಿಮಗೆ ಗೊತ್ತಿರಲಿ. 100 ರೂಪಾಯಿ ಲಂಚ ಪಡೆದಿದ್ದಂತಹ ಒಬ್ಬ ಸರ್ಕಾರಿ ಅಧಿಕಾರಿ TV-ಲೋ ಮೊಬೈಲಲ್ಲೋ ಬಂದಿದ ತಕ್ಷಣ, ಸೋಷಿಯಲ್ ಮೀಡಿಯಾ ಬಂದಿದ ತಕ್ಷಣ ನೆಕ್ಸ್ಟ್ ಡೇ ಅವ್ನು ಇಮಿಡಿಯೇಟ್ಲಿ ಸಸ್ಪೆಂಡ್ ಆಗಿರ್ತಾನೆ. ಅಂಥದ್ರಲ್ಲಿ ಇದರಿಂದ ತೊಗೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಬಿಡ್ತದ ಸರ್ಕಾರ? ಯೋಚಿಸಿ. ನಮಗೂ ಬ್ರೈನ್ ಇದೆ, ನಾವು ಅಷ್ಟೋ ಓದಿಲ್ಲ ಅಂದರೂ ತಿಳುವಳಿಕೆ ಅವು ಇವು ಏನೋ ಇರ್ತದೆ ನಮಗೆ. ಅದರಿಂದ ಆದ್ರೂ ನಾವು ಕಲಿಯೋದು ಸಾಕಷ್ಟು ಇರುತ್ತಲ್ವ. ನಮ್ಮ ತಾತನ ಕಾಲದಲ್ಲಿ ಫುಡ್ಗಳಿತ್ತು, ಹಂಗೆ ತುಂಬ ಜನ ಕ್ವಶನ್ಸ್ಗಳು ಮಾಡ್ತಾರೆ. ಹೌದು, ನಿಮ್ಮ ತಾತನ ಕಾಲದಲ್ಲಿ PCOD ಪ್ರಾಬ್ಲಮ್ ಅಷ್ಟಿರಲಿಲ್ಲ, ಕ್ಯಾನ್ಸರ್ ಪ್ರಾಬ್ಲಮ್ ಅಷ್ಟಿರಲಿಲ್ಲ, BP ಶುಗರ್ಗಳು ಅಷ್ಟೊಂದು ಇರಲಿಲ್ಲ, ಒಬೆಸಿಟಿ ಅನ್ನೋದೇ ಗೊತ್ತೇ ಇರಲಿಲ್ಲ. ಬಟ್ ಈಗ ಮನೆಗೆ ಒಬ್ಬೊಬ್ಬರು ಪೇಷಂಟ್ಗಳು ಆಗ್ತಿದ್ದಾರೆ.
ಮನೇಲಿ 10 ಜನ ಮೆಡಿಸಿನ್ಸ್ಗಳು ತಿಂತಾ ಇದ್ದಾರೆ, ಆ ಪಾಲಿಸಿ ಈ ಪಾಲಿಸಿಗಳು ತೊಗೊಳ್ತಿದ್ದಾರೆ, ಹಾಸ್ಪಿಟ್ಲಿಗೆ ನಿಯರ್ ಇರೋ ಜಾಗದಲ್ಲಿ ಲೇಔಟ್ಗಳು ತೊಗೊಳ್ತಿದ್ದಾರೆ, ಮನೆಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ, ಮನೆ ಬಾಡಿಗಳಿಗೆ ಹೋಗ್ತಿದ್ದಾರೆ, ಆ್ಯಂಬುಲೆನ್ಸ್ಗಳು ದಾರಿಗೆ ಬಿಡ್ತಿಲ್ಲ. ಇದನ್ನೆಲ್ಲ ಯೋಚನೆ ಮಾಡಿ. ಇಷ್ಟು ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ನಮ್ಗೆ ಏನೇ ಸಮಸ್ಯೆ ಬಂದರೂ ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ನೀವು ನೋಡ್ಕೋಬೋದು, ಒಳ್ಳೆ ಡಾಕ್ಟ್ರನ್ನ ಇಟ್ಕೋಬೋದು, ಒಳ್ಳೆ ಮೆಡಿಸಿನ್ ಕೂಡ ತೊಗೋಬಹುದು. ಬಟ್ ಆ್ಯಂಬುಲೆನ್ಸ್ಗೆ ದಾರಿ ಬಿಟ್ಟಿಲ್ಲ, ಟ್ರಾಫಿಕ್ ಜಾಮ್ ಆಯಿತು ಅಂದರೆ ಅಷ್ಟೇ ಯಾಕೆ? ಮೆಡಿಸನ್ಗೆ ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡಿಲ್ಲ ಅಂದರೆ, ಮೆಡಿಸನ್ ನಿಮ್ಮ ಬಾಡಿಗೆ ರೆಸ್ಪಾಂಡ್ ಮಾಡಬೇಕಂದ್ರೂ ಕೂಡ ನಿಮ್ಮ ಬಾಡಿ ಆ ನ್ಯೂಟ್ರಿಷನ್ ಅಥವಾ ಮೆಡಿಸನಲ್ಲಿರುವಂಥ ಕಂಟೆಂಟ್ನ ಬಾಡಿ ಹೀರ್ಕೋಬೇಕು. ಅದು ಹೀರ್ಕೊಂಡಿಲ್ಲ ಅಂದರೆ ಯೂಸ್ಲೆಸ್ ಅಲ್ವಾ? ಯೋಚಿಸ್ಬೇಕಾಗಿರೋಂಥ ವಿಷಯ. ಒಳ್ಳೇದು ಎಲ್ಲಿ ಸಿಗುತ್ತೋ ಅದನ್ನು ಕ್ಯಾಪ್ಚರ್ ಮಾಡಬೇಕು. ಅದನ್ನು ಕ್ಯಾಪ್ಚರ್ ಮಾಡಿದ್ರೆ ಅಷ್ಟೇ ನಮಗದು ಯುಟಿಲೈಸೇಷನ್ ಆಗೋದು. ಒಳ್ಳೇದು ಕೆಟ್ಟದ್ದು ತಲೆಯಲ್ಲಿ ತೆಗೆದುಬಿಟ್ಟು ನೆಗೆಟಿವ್ ಮಾತಾಡೋರಿಗಿಂತ ಇದನ್ನು ಯೂಸ್ ಮಾಡಿ ಒಳ್ಳೊಳ್ಳೆ ರಿಸಲ್ಟ್ಸ್ ತೊಗೊಂಡಿರೋಂಥ ಸಾಕಷ್ಟು ಜನ ಕೋಚಸ್ಗಳಿದ್ದಾರೆ, ಸಾಕಷ್ಟು ಜನ ಅಂತ ಇದ್ದಾರೆ, ತುಂಬ ಜನ ಇದ್ದಾರೆ, ಲ್ಯಾಕ್ಸ್ ಟುಗೆದರ್ ಜನ ಇದ್ದಾರೆ. ಅದು ಇಂಡಿಯಾದಲ್ಲಾಗಿರ್ಬೋದು, ಬೇರೆ ಬೇರೆ ದೇಶದಲ್ಲಿ ಕೂಡ ಆಗಿರಬಹುದು. ಸೊ ಅಂಥವರೆಲ್ಲ ದಡ್ರಲ್ಲ ಅವೆಲ್ಲ ಪ್ರಾಡಕ್ಟ್ಸ್ಗಳನ್ನ ತಿನ್ನೋದಕ್ಕೆ ಅಥವಾ ತಿನ್ನೋದಕ್ಕೆ ರೆಕಮೆಂಡ್ ಮಾಡೋದಕ್ಕೆ. ಎನಿವೇ ಅದು ಏನೇ ಬಿಸ್ನೆಸ್ ಇರಲಿ, ಬಟ್ ಬಿಸ್ನೆಸ್ ಹೋಟೆಲು ಬಿಸ್ನೆಸ್ಸೇ ಅಲ್ವಾ? ನೀವು ಹಂಗೆ ಹುಡ್ತೋಲ್ಲ, ಪ್ರತಿಯೊಂದೂ ಕೂಡ ಬಿಸ್ನೆಸ್ ಇದೆ. ಈಗ 1/4 ಲೀಟ್ರ್ ಹಾಲಲ್ಲಿ 10 ಗ್ಲಾಸ್ ಹಾಲು ಮಾಡ್ಬೋದು, ಆದರೂ ಕೂಡ ಒಂದು ಟೀ ಗ್ಲಾಸ್ಗೆ ನಾವು 10 ರೂಪಾಯಿ ಕೊಟ್ಟು ಕುಡಿತೀವಿ. ಅದು ಬಿಸ್ನೆಸ್ ಅಲ್ವಾ? ಅದನ್ನ ನಮಗೆ ಕೇಳ್ತೀವ? ನಮ್ಗೆ ಗೊತ್ತಲ್ವಾ? ಆದ್ರೂ ಕೂಡ ಕೇಳ್ತೀವ? ಸೊ ಬಿಸ್ನೆಸ್ ಅದರಲ್ಲಿ ತಪ್ಪೇನಿದೆ? ತುಂಬ ಜನ ಬಿಸ್ನೆಸ್ ಅಂತಾರೆ. ಏನು ಬಿಸ್ನೆಸ್ ತಪ್ಪೇನಿದೆ? ಬಿಸ್ನೆಸ್ ಏನೋ ಒಂದು ಮಾಡಬೇಕಲ್ಲ. ಒಂದು ನಮ್ಮ ಟೈಮ್ನ ಅಡಮಾನ ಇಡಬೇಕು, 8 ಅವರು ತಿಂಗಳ ಜೀತ ತಗೊಳ್ಳೋಕ್ಕೆ, ಇಲ್ಲ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ವ್ಯಾಪಾರ ಮಾಡೋದಕ್ಕೆ, ಇಲ್ಲ ನಾವೇನಾದರೂ ಒಂದು ಸರ್ವೀಸ್ನ ಕೊಡಬೇಕು ಸಂಪಾದನೆ ಮಾಡೋದಕ್ಕೆ. ನಾವು ಏನಾದರೂ ಒಂದು ಮಾಡಿದ್ರೆ ತಾನೇ ನಮಗೆ ದುಡ್ಡು ಬರೋದು. ವಿತೌಟ್ ಹೆಂಗೆ ಬರುತ್ತೆ? ಇದಕ್ಕೂ ಖರ್ಚಾಗುತ್ತಲ್ವ? ಇದೇನು ಸುಮ್ಮನೆ ಬಂದುಬಿಡುತ್ತಾ? ಹೇಗೆ ಬರುತ್ತಾ? ಇದನ್ನ ಅವಲೋಕಿಸಿದ್ರೆ ಮಾತ್ರ ಏನಾದರೂ ನಮಗೆ ತಿಳುವಳಿಕೆ ಸಿಗುತ್ತೆ. ಅಷ್ಟೇ. ಇನ್ನು ನಾನು ಇದನ್ನು ಏನು ಹೇಳೋಕ್ಕಾಗಲ್ಲ. ಸೊ ನೀವು ಅಷ್ಟು ದೇಶೀಯ ಪ್ರತಿಭೆಗಳಾಗಿದ್ದರೆ ಅಥವಾ ನಮ್ಮ ದೇಶೀಯ ಸ್ವಾಭಿಮಾನಿ ಆಗಿದ್ದರೆ ನೀವು ಪ್ರತಿಯೊಂದು 0.1%ಇಂದ 100%ವರೆಗೂ ನೀವು ದೇಶೀಯ ಆಗಿರಬೇಕು. ಅದು ನನ್ನ ಪ್ರಕಾರ ಇಲ್ಲ. ನೀವೇನೇ ಹೇಳಿ ಅದನ್ನು ಒಪ್ಪಲ್ಲ. ನೀವು ಆಡುವಂಥ ಮಾತಲ್ಲಿ, ನಡವಳಿಕೆಯಲ್ಲಿ, ಬಳಸುವಂಥ ವಸ್ತುಗಳಲ್ಲಿ, ಸೇವೆಗಳಲ್ಲಿ, ಮನೆ ಆಗಿರಲಿ, ಮೂಲಭೂತ ಸೌಕರ್ಯ ಯಾವುದೇ ಆಗಿರಲಿ, ಅದರಲ್ಲಿ ನೀವು ಫಾರಿನ್ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಅದು ಇಲ್ಲದೆ ನಾವು ಜೀವನ ನಡೆಸೋದಕ್ಕಾಗಲ್ಲ. ಅದು ಸರಿ ತಪ್ಪ ಅಷ್ಟೇ ನಮಗೆ ಮುಖ್ಯ ಆಗುತ್ತೆ ವಿನಃ ಅದು ಎಲ್ಲಿಂದ ಬಂತು ಅನ್ನೋದು ಮುಖ್ಯ ಆಗೋದಿಲ್ಲ.